ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ನನ್ನ ಕಣ್ಣು ನಂಗೆ ನಂಬೋಕ್ಕಾಗ್ತಿಲ್ವಲ್ಲ. ನಾನು ನೋಡ್ತಾ ಇರೋದು ನಿಜನಾ? ದೇವರು ನಿಜವಾಗ್ಲೂ ಕಣ್ಬಿಟ್ಟ. ಮೊದಲು ಇದನ್ನ ಅತ್ತೆಗೆ ತೋರಿಸ್ಬೇಕು. ಅತ್ತೆ ಅತ್ತೆ ಅತ್ತೆ, ಇನ್ನೂ ಮಲಗಿದಿರಲ್ಲ, ಎದ್ ಬನ್ನಿ ಇಲ್ಲಿ. ಯಾಕೆ? ಶೋ, ನೀವ್ ಎದ್ ಬನ್ನಿ ಇಲ್ಲಿ. ಅಯ್ಯೋ, ಅದೇನಂತ ಹೇಳೆ. ಅದೇನೋ ತೋರಿಸ್ತೀನಿ, ನೀವ್ ಎದ್ ಬನ್ನಿ. ಅಯ್ಯೋ ರಾಮ, ಬೆಳಗ್ಗೆನೆ ನಿಂದೇನ್ ಆಟನೆ. ನೀವ್ ಬನ್ನಿ ಬೇಗ. ಕಣ್ಣೆ ಬಿಡಕ್ ಆಗ್ತಿಲ್ಲ. ಅತ್ತೆ, ನೀವು ನಿಮ್ ಕಣ್ಣಿಂದಾನೇ ನೋಡ್ಬೇಕು. ನಾನು ಬಾಯ್ ಬಿಟ್ಟು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನೀವ್ ಬನ್ನಿ ಬೇಗ. ಏನೇದು? ಅತ್ತೆ, ನೀವು ಆಚೆ ಹೋಗಿ ನೋಡೋಗಿ. ಹೋಗಿ ಹೋಗಿ ಬೇಗ. ಬೆಳಗ್ಗೆನೆ ಏನಪ್ಪಾ ತೋರಿಸ್ತಾಳೆ ಇವಳು. ಯಾವನೋ ಅಲ್ಲ ಕಣ್ರೋ, ಯಾವಳು. Towards the sky, feeling so high. ದಿವ್ಯಾ, ಯಾರು ಇವನು? ಹುಚ್ಚಿನ ತರ ಆಡ್ತಾ ಇದ್ದಾನೆ. ನಿನಗ್ ಪರಿಚಯನಾ? ಗ್ರ್ಯಾಂಡ್ ಮಾ, ಇಟ್ಸ್ ಮೀ. ಗೊತ್ತಾಗ್ಲಿಲ್ವಾ? ಆಶೀರ್ವಾದ ಮಾಡಿ. ಸದ್ಯ ಯೂಟ್ಯೂಬ್ ಬ್ಲೆಸ್ಡ್ ಮೀ. ನನಗೆ ಸಮಾಧಾನ ಆಯ್ತು. ಏಯ್, ಯಾರೋ ನೀನು? ನಮ್ಮನೆಗೆ ಯಾಕೆ ಬಂದಿದ್ಯಾ? ನಮ್ ಕಾಲಿಗೆ ಯಾಕೆ ಬೀಳ್ತಿದ್ಯಾ? ದಿವ್ಯಾ, ನೀನೇನು ಹೇಳೇ ಇಲ್ವಾ? ಓ, ಅವ್ರಿನ್ನೂ ಕೋಪದಲ್ಲೇ ಇದ್ದಾರಾ? ಇರು, ನಾನೆಲ್ಲಾನು ಸರಿ ಮಾಡ್ಬಿಡ್ತೀನಿ. ಬೇಬಿ, ಪ್ಲೀಸ್ ಹೋಲ್ಡ್ ದಿಸ್. ಪ್ಲೀಸ್ ಫರ್ಗಿವ್ ಮೀ. ಇದರಲ್ಲಿ ದಿವ್ಯಂತ ಏನು ತಪ್ಪಿಲ್ಲ. ನಾನೇ ಎಲ್ಲ ಮಾಡಿದ್ದು. ಗ್ರ್ಯಾಂಡ್ಮಾ, ಪ್ಲೀಸ್ ಫರ್ಗಿವ್ ಮೀ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗ್ರ್ಯಾಂಡ್ಮಾ, ಹಂಬಲ್ ರಿಕ್ವೆಸ್ಟ್. ಏ ಹುಡ್ಗ, ನೀ ಹೇಳ್ತಾ ಇರೋ ನಂಗೆ ಅರ್ಥ ಆಗ್ತಿಲ್ಲ ಕಣೋ. ಅಯ್ಯೋ, ಕನ್ನಡದಲ್ಲೇ ಹೇಳೋ, ಕಾಲ್ ಬಿಡೋ. ಗ್ರ್ಯಾಂಡ್ಮಾ, ನೀವು ಫರ್ಗಿವ್ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಕಾಲೇ ಬಿಡಲ್ಲ. ಯು ಮಸ್ಟ್ ಫರ್ಗಿವ್ ಮೀ ಪ್ಲೀಸ್. ನಿಮಗೆ ನಾವು ಅಷ್ಟು ನೋವು ಕೊಟ್ಟಿದ್ದೀವಿ, ನಿಮ್ಮ ಕಷ್ಟ ನಮ್ಗೆ ಅರ್ಥನೇ ಆಗಲಿಲ್ಲ.
ಐ ವಾಸ್ ಬ್ಲೈಂಡ್ ದಟ್ ಟೈಮ್. ನಿಮಗೆ ನಮ್ಮಿಂದ ಎಷ್ಟು ಅವಮಾನ ಆಯ್ತು. ಪ್ಲೀಸ್ ಫಾರ್ಗಿವ್ ಮೀ ಗ್ರ್ಯಾಂಡ್ ಮಾ, ಪ್ಲೀಸ್ ಪ್ಲೀಸ್. ಕಾಲ್ ಬಿಡಪ್ಪ ನೀನು. ಏಯ್, ಯಾರ ಇವನು? ಯಾಕೆ ಹೀಗಾಡ್ತಿದ್ದಾನೆ? ಮೊದಲು ಕಾಲ್ ಬಿಡಕ್ಕೆ ಹೇಳೋ. ನನ್ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಬಂದಿದ್ದಾನೆ. ಇದ್ರ ಜೊತೆಗೆ ಓವರ್ ಆಕ್ಟಿಂಗ್ ಬೇರೆ ಕೇಡು ಇವನ್ ಮುಖಕ್ಕೆ. ಒಂದೇ ಒಂದ್ಸಲ ನಮ್ಮನ್ನ ಕ್ಷಮಿಸಿದೀವಿ ಅಂತ ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ಕ್ಷಮೆ ಆಮೇಲೆ, ಮೊದಲು ನೀನ್ ಯಾರು ಅಂತ ಹೇಳಿ ಸಾಯಿ. ಅಮ್ಮ, ನೀವೇ ಸತ್ಯನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ಅದರಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದೆ. ನೆನ್ನೆ ಏನಾಯ್ತು, ಯಾಕಾಯ್ತು, ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ಅದಕ್ಕೆ ಕಾರಣ ಇವಳಲ್ಲ ಅಂತ ಮಾತ್ರ ನಿನಗೆ ಗೊತ್ತಾಗ್ತಾ ಇದೆ. ಅಮ್ಮ, ಸತ್ಯ ಯಾಕಮ್ಮ ಹಾಗೆ ಮಾಡ್ತಾಳೆ? ನನಗೆ ಕೆಟ್ಟಾಗ ತರ. ಸತ್ಯ ಏನು ಮಾಡಲ್ಲ. ಇಷ್ಟು ದಿನ ಇವಳನ್ನ ನೋಡಿದ್ರೆ ಗುರು ಅಂತಿದ್ದೆ, ಈಗ ಇವಳು ಇಷ್ಟು ಬೇಗ ನಿನ್ನ ತಲೆ ಕೆಡಿಸ್ಬಿಟ್ಲಾ? ಅಮ್ಮ ಪ್ಲೀಸ್, ಸತ್ಯ ಬಂದ್ಮೇಲೆ ನಾನು ಫ್ರಸ್ಟ್ರೇಷನ್ ಅಲ್ಲಿ ಕುಡಿತಾ ಇದ್ದಿದ್ದು ನಿಜ. ಆದ್ರೆ ಅದಕ್ಕೆ ಸತ್ಯ ಕಾರಣ ಅಲ್ಲ. ನನ್ನ ಮೈಂಡ್ ನನ್ನ ಕಂಟ್ರೋಲ್ ಅಲ್ಲಿ ಇರ್ತಾ ಇರ್ಲಿಲ್ಲ, ಅದಕ್ಕೆ ಹೇಗಾಯ್ತು. ಆಮೇಲೆ ನಾನು ಕುಡಿಯೋದು ಬಿಟ್ಟಿದ್ದು ಸತ್ಯನಿಂದಾನೆ. ಅವಳು ಬುದ್ಧಿ ಹೇಳಿದ್ಮೇಲೆ. ಅಮ್ಮ, ನೀನ್ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಓ, ಮನೆಯವರೆಲ್ಲರೂ ಆ ಸತ್ಯ ಇಲ್ಲದೆ ಜೀವನನೇ ನಡೆಯೋದಿಲ್ಲ ಅನ್ನೋ ತರ ಆಡ್ತಿದಾರಲ್ಲ, ಅದಕ್ಕ? ಕಮೋನ್ ಅಮ್ಮ, ಆ ಸತ್ಯ ಇಲ್ಲದೆ ನಾವೆಲ್ಲರೂ ಜೀವನನೇ ಮಾಡಲ್ವಾ ಹೇಳು? ಅಫ್ಕೋರ್ಸ್ ಆಗತ್ತೆ. ಅವಳಿಲ್ದೆ ನಾವೆಲ್ಲರೂ ಆರಾಮಾಗಿ ಜೀವನ ಮಾಡ್ಬೋದು. ಸುಮ್ಮನೆ ಈ ಮನೆಯವರೆಲ್ಲರೂ ಅವಳಿಗೆ ಅನ್ನೆಸೆಸರಿಯಾಗಿ ಬಿಲ್ಡಪ್ ಕೊಟ್ಕೊಂಡು ಓವರ್ ಆಗಿ ಆಡ್ತಾ ಇದ್ದಾರೆ ಅಷ್ಟೇ. ಅಮ್ಮ, ನೀನ್ ಇದನ್ನೆಲ್ಲ ನಂಬೇಡ. ಅವಳು ನಿನ್ನ ಮನ್ಸ್ ಗೆಲ್ಲೋದಕ್ಕೋಸ್ಕರ ಮಿಕ್ಕಿರೋರ್ನೆಲ್ಲರೂ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಷ್ಟೇ. ಆದ್ರೆ ಯಾರು ಅವಳಿಗೆ ಬಿದ್ದಿಲ್ಲ ಅಮ್ಮ. ಅವಳ ಆ ಥರ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಷ್ಟೇ. ಓಕೆ, ನೀನ್ ಅಂದ್ಕೊಂಡ ಹಾಗೆ ಎಲ್ಲರೂ ಅವಳ ಮಾತನ್ನ ಕೇಳಿದ್ರು ಅಂತಾನೆ ಇಟ್ಕೋ. ಸೊ ವಾಟ್? ಅವಳನ್ನ ಕಾರ್ತಿಕ್ ಒಪ್ಬೇಕಲ್ವಾ? ಗಂಡನೇ ಒಪ್ಲಿಲ್ಲ ಅಂದ್ರೆ ಹೆಂಡತಿಗೆ ಯಾವ ಬೆಲೆ ಅಲ್ವಮ್ಮ? ಎನಿವೇ, ಯು ಡೋಂಟ್ ವರಿ. ಕೀರ್ತನ, ಇನ್ನೇನು ಹೇಳ್ಬೇಡ ಕಣೆ. ನಿನಗೆ ತಲೆ ಕೆಡಿಸ್ಕೊಳಕ್ ಅಷ್ಟೊಂದು ಪುರ್ಸೊತ್ತಿದೆ ಅನ್ನೋದಾದ್ರೆ ನಿನ್ನ ಜೀವನ ನೀನು ನೋಡ್ಕೊ. ನಿನ್ನ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊ. ನನ್ನ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೋಬೇಕಾ? ನಮ್ಗೇನಾಗಿದೆಯಮ್ಮ? ನಾನು ಸುಹಾಸ್ ಚೆನ್ನಾಗೇ ಇದ್ದೀವಿ. ಒಬ್ರನ್ನೊಬ್ರು ಇಷ್ಟಪಡ್ತಿದೀವಿ. ಅದಕ್ಕೆ ನಾವಿಬ್ರು ಎಲ್ಲಿದ್ರು ಖುಷಿಯಾಗೇ ಇರ್ತೀವಿ. ಇಲ್ಲಿ ಹಾಳಾಗ್ತಿರೋದು ನಿನ್ನ ಮಗನ ಲೈಫು. ಅದನ್ನ ಅರ್ಥ ಮಾಡ್ಕೊ ನೀನು. ಕಾರ್ತಿಕ್ಗೆ ಅವಳ ಜೊತೆ ಗಂಟು ಹಾಕಿ ಬಲವಂತವಾಗಿ ಅವಳ ಜೊತೆ ಸಂಸಾರ ಮಾಡೋ ತರ ಮಾಡ್ತಿದ್ದೀರಾ. ದಿಸ್ ಇಸ್ ನಾಟ್ ಫೇರ್ ಅಮ್ಮ. ಇಲ್ಲ ಕೀರ್ತನ, ಹಲೋ ರೀತಿ, ನಿಂಗೆ ಎಷ್ಟ್ ಸಲ ಹೇಳ್ಬೇಕು ನಂಗೆ ಓದಕ್ಕಿದೆ, ಅದಿದೆ ಇದಿದೆ, ಫೋನ್ ಮಾಡ್ಬೇಡ, ಟೈಮ್ ಇಲ್ಲ ಅಂತ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ಬೇಡ ಕಣೋ. ನಂಗೂ ಕೇಳಿ ಕೇಳಿ ಸಾಕಾಗೋಗಿದೆ. ತಿರ್ಗಾ ಅದೇ ಕ್ಯಾಸೆಟ್ ಹಾಕ್ತೀಯ. ಯಾವಳು ಕೇಳಿಸ್ಕೊತಾಳಿದನಲ್ಲ? ಮತ್ತ್ಯಾಕೆ ಕಾಲ್ ಮಾಡಿರೋದು ನೀನು? ನಿಂದು ಯಾವಾಗ್ಲೂ ಅದೇ ಹಳೆ ಕ್ಯಾಸೆಟ್ ತಾನೆ, ಹೇಳಿದ್ದೆ ಹೇಳ್ತಾ ಇರ್ತೀಯ. ಹಲೋ, ಇಷ್ಟು ಸುಂದರವಾಗಿರೋ ಹುಡುಗಿ ನೀನ್ ಹಿಂದೆ ಬಿದ್ದು ಐ ಲವ್ ಯು ಅಂತ ಹೇಳ್ತಾ ಇದ್ರೆ ನಿಂಗೇನು ಅನ್ಸೋದಿಲ್ವೇನೋ? ಅದಕ್ಕೆ ಸೀರಿಯಸ್ ಆಗಿ ನಿನಗೆ ಹಾರ್ಟ್ ಅಟ್ಯಾಕ್ ಆಗ್ಲಿ ಅಂತ ಒಂದ್ ಪ್ಲಾನ್ ಮಾಡ್ತಾ ಇದ್ದೀನಿ. ವಾಟ್? ಆಮೇಲೆ ನಿನಗೆ ಹಾರ್ಟೇ ಇಲ್ಲ ಅಂತ ಗೊತ್ತಾಗಿ ಪ್ಲಾನ್ ಮಾಡೋದನ್ನ ಸ್ಟಾಪ್ ಮಾಡಿದೀನಿ. ಸದ್ಯ ನಿನಗೆ ಜ್ಞಾನೋದಯ ಆಯ್ತಲ್ಲ. ಓಯ್, ಇಷ್ಟಕ್ಕೆ ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ಇನ್ನೊಂದು ಸಾಲಿಡ್ ಪ್ಲಾನ್ ಮಾಡಿದೀನಿ. ಅಯ್ಯೋ ದೇವ್ರೆ, ನಿನಗೆ ತಲೆ ತಿನ್ನಕ್ ಬೇರೆ ಯಾರು ಸಿಗ್ಲಿಲ್ವೇನೆ? ನೋಡ್ರಾಕಿ, ನೀನ್ ನನ್ನ ಇಗ್ನೋರ್ ಮಾಡಿ ಮಾಡಿ ನಂಗೆ ಎಷ್ಟು ಹರ್ಟ್ ಮಾಡಿದ್ಯಾ ಗೊತ್ತಾ? ಈಗ ನಿನಗ್ ಶಾಕ್ ಕೊಡ್ಲಿಲ್ಲ ಅಂದ್ರೆ ನನಗ್ ಮರ್ಯಾದೆ ಇರುತ್ತಾ?
ಶಾಕ್ನ ಕೊಟ್ಟೆ ಕೊಡ್ತೀನಿ. ಅದು ಅತ್ತೆ ಎದುರಲ್ಲೇ ಕೊಡ್ತೀನಿ, ನೋಡ್ತಿರು. ಏಯ್ ಲೂಸಾ, ಓವರಾಗಿ ಆಡ್ಬೇಡ ನೀನು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಈಗ್ಲೇ ಅಲ್ಲಿಗೆ ಬಂದು ಅತ್ತೆ ಎದುರುಗಡೆನೆ ನಿಂಗೊಂದು ಕಿಸ್ ಕೊಡ್ತೀನಿ. ರಿತು ರಿತು ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ಸಚಿನ್ ಫ್ರೆಂಡ್ ಆಂಟಿ. ಓಹ್, ನೀನಪ್ಪ? ಸತ್ಯ ನೋಡಿ ತುಂಬಾ ದಿನ ಆಯ್ತಂತ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಇಲ್ಲೇ ನಿಂತಿದ್ಯಾನಪ್ಪ, ಬಾ ಒಳಗಡೆ. ಸತ್ಯನ್ ಫ್ರೆಂಡು ಅಂತೀರಾ? ಮನೆ ಕಡೆ ನೀವು ಒಂದ್ಸರಿನೂ ಬಂದಿಲ್ವಲ್ಲ? ಹೌದು ಆಂಟಿ, ಇದೇ ಮೊದಲನೇ ಸಲ ಬಂದಿರೋದು. ಆದ್ರೆ ಗ್ಯಾರೇಜ್ ಹತ್ರ ತುಂಬಾ ಸರಿ ಬಂದಿದ್ದೀನಿ. ಈ ಏರಿಯಾ ಕೂಡ ಬರ್ತಿರ್ತೀನಿ. ಹಾ, ನೀವು ಸತ್ಯನ್ ಫ್ರೆಂಡು ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ರಲ್ವಾ? ಅಯ್ಯಯ್ಯೋ, ಈ ಸತ್ಯನೇ ಕಣ್ ಮುಂದೆ ಬರ್ಬೇಕಾ? ಇವಳು ನನ್ನ ಜೈಲಿಗೆ ಕಳಿಸಿರೋ ನೆನಪು ಇನ್ನು ಹಂಗೆ ಫ್ರೆಶ್ ಆಗಿದೆ. ಅಯ್ಯೋ, ಪಕ್ಕ ನನ್ನನ್ನು ಬೆಂಡೆತ್ತಾಳೆ. ಉಳ್ದವ್ರನ್ನೆಲ್ಲ ಹೆಂಗಾದ್ರೂ ಯಾಮಾರಿಸ್ತಿದ್ದೆ, ಆದ್ರೆ ಇವಳನ್ನಾಗಲ್ಲ ಗುರು. ಬಾಲ, ನೀನ್ ನಾಟಕ ಇವತ್ತಿಗೆ ಮುಗೀತು ಕಣ. ಇವರು ನನ್ನ ಗಂಡ ಮಿಸ್ಟರ್ ಬಾಲ. ಇವ್ರು ನೋಡಿದ್ರೇನೆ ಗೊತ್ತಾಗತ್ತೆ ನಿನಗೆ ಇವ್ರ ಬ್ಯಾಕ್ಗ್ರೌಂಡ್ ಎಂಥದ್ದು ಅಂತ. ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಮುಖ ನೋಡಿದ ತಕ್ಷಣ ಬ್ಯಾಕ್ಗ್ರೌಂಡ್ ಗೊತ್ತಾಗೋ ಫೇಸ್ ಕಟ್ ಏನಲ್ಲ ಇದು. ಆದ್ರೂ ಪರವಾಗಿಲ್ಲ, ಕೇಳ್ತೀನಿ. ಹೇಳು, ಏನ್ ನನ್ನ ಗಂಡನ ಬ್ಯಾಕ್ಗ್ರೌಂಡು? ಬೇಡ ಬಿಡು ಬೇಬಿ, ಇವಾಗ ಯಾಕದೆಲ್ಲ? ಅಯ್ಯೋ ಬಿಡು ಬಾಲ, ಹೇಳಿದ್ರಾಯ್ತು. ಸತ್ಯ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಈಗ ಅವರಪ್ಪನ ಬಿಸ್ನೆಸ್ ಎಲ್ಲ ಇವರೇ ಹ್ಯಾಂಡಲ್ ಮಾಡ್ತಿರೋದು. ತಿಂಗಳಲ್ಲಿ 10 ದಿನ ಇಂಡಿಯಾಲಿದ್ರೆ ಇನ್ನು 20 ದಿನ ಬೇರೆ ದೇಶದಲ್ಲಿರ್ತಾರೆ. ಸಾಕು ಬಿಡು ಬೇಬಿ, ಇವಾಗ ಅದೆಲ್ಲ ಹೇಳಬೇಕಾ? ಲೆಟ್ಸ್ ಬಿ ಸಿಂಪಲ್. ಅದೇ ಅಲ್ವಾ ನಮ್ಮ ಲೈಫ್ ಮಂತ್ರ. ಸುಮ್ಮನೆ ಇರಿ. ನಿಮ್ಮ ಬಗ್ಗೆ ಹೇಳಿಲ್ಲ ಅಂದ್ರೆ ಇವ್ರಿಗೆ ಹೇಗೆ ಗೊತ್ತಾಗತ್ತೆ? ಅದು ಅಲ್ಲದೆ ಸತ್ಯ ನಿಮ್ಮ ಬಗ್ಗೆ ತಿಳ್ಕೊಳಕ್ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದಮೇಲೆ ನಾನು ಹೇಳಿಲ್ಲ ಅಂದ್ರೆ ತಪ್ಪಾಗಲ್ವಾ? ಡಾರ್ಲಿಂಗ್, ನಿನ್ನ ಕಂಪ್ನಿ ಆನ್ಯುವಲ್ ಟರ್ನ್ ಓವರ್ ಎಷ್ಟು? 500 ಬಿಲಿಯನ್ ಅಂದೆ ಅಲ್ವಾ? ಇವನು ರಿಚ್ ಮಾತ್ರ ಅಲ್ಲ, ನನ್ನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಇವನ್ ಕೈ ಹಿಡಿಯಕ್ಕೆ ನಾನ್ ತುಂಬಾ ಲಕ್ಕಿ.
ಅಮೂಲ್ ಬೇಬಿ ಬೇಡ ನೋಡು, ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಹಾಗೆ ನೋಡಿದ್ರೆ ಆ ಬಾಲನೇ ಕೆಲವು ವಿಚಾರದಲ್ಲಿ ನಿನ್ಗಿಂತ ಬೆಟರ್. ಅಟ್ಲೀಸ್ಟ್ ಅಕ್ಕ ಆ ವಿಚಾರದಲ್ಲಾದ್ರೂ ಲಕ್ಕಿ. ವಾಟ್? ನನ್ನ ಅವನು ಕಂಪೇರ್ ಮಾಡ್ತಾ ಇದೀಯ ನೀನು? ಅವ್ನು ನನ್ಕಿಂತ ಯಾವ ವಿಷಯದಲ್ಲಿ ಬೆಟರ್ ಆಗಿದ್ದಾನೆ ಹೇಳು? ಹೈಟಾ, ವೇಟಾ, ಸ್ಟೇಟಸ್, ಯಾವ ವಿಷಯ ಅಂತ ಹೇಳು? ರೊಮ್ಯಾನ್ಸ್. ಬಾಲ ನಿನಗಿಂತ ಶ್ರೀಮಂತ ಹೌದೋ ಅಲ್ವೋ, ಆದ್ರೆ ರೊಮ್ಯಾನ್ಸ್ ವಿಚಾರದಲ್ಲಿ ಅವ್ನು ನಿನ್ಗಿಂತ ಶ್ರೀಮಂತಾನೆ. ಎಲ್ರು ಮುಂದೆ ಹಗ್ ಮಾಡ್ತಾನೆ, ಮುತ್ತು ಕೊಡ್ತಾನೆ. ಅದು ಅದು ಪ್ರೀತಿ ಅಂದ್ರೆ. ಹೆಂಡತಿನ ಕೇರ್ ಮಾಡೋ ರೀತಿ ಅಂದ್ರೆ ಅದು. ನೀನು ಇದೆಯಾ ಮಾಡರ್ನ್ ಸನ್ಯಾಸಿ. ನಮ್ಮ ಅಕ್ಕನ ಚಾಯ್ಸ್ ಬಗ್ಗೆನೆ ಮಾತಾಡ್ತಾನೆ. ಅಟ್ಲೀಸ್ಟ್ ಅವಳು ಗಂಡಿನ ಪ್ರೀತಿನಾದ್ರೂ ಪಡ್ಕೋತಿದ್ದಾಳೆ. ಪುಣ್ಯವಂತ ಅವಳು. ನಿನ್ನ ಕಟ್ಕೊಂಡು ನನ್ಗದು ಇಲ್ವೇ? ಹೋಗ. ನಿನ್ನಾಣೆಗೂ ದಿವ್ಯಾ ತಾತನೇ ಅಪ್ಪನ ಕಾಲ್ ಮಾಡಿ ದುಡ್ಡು ಅರೇಂಜ್ ಮಾಡಿಸ್ತಾ ಅವಳಿಗೆ ಏನೇನ್ ಬೇಕೋ ಎಲ್ಲ ಕೊಡ್ಸಿ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟ. ಆಮೇಲೇನು ನಾನು ಇಲ್ಲಿಗೆ ಬಂದೆ ಅಷ್ಟೇ. ಸದ್ಯ ತಾತನ್ಗೆ ನನ್ ಮೇಲೆ ಕೋಪ ಇಲ್ವಲ್ಲ, ಅಷ್ಟು ಸಾಕು. ತಾತನ್ಗೆ ನೀನ್ ಕಂಡ್ರೆ ಇಷ್ಟನೇ ದಿವ್ಯಾ, ಆದ್ರೆ ನೀನೆ ವರ್ಷ ಪೂರ್ತಿ ಓದಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಓಡ್ ಬಂದ್ಬಿಟ್ಟೆ. ನಾನು ಏನಾದ್ರೂ ಅಲ್ಲೇ ಇದ್ದಿದ್ರೆ ಹುಚ್ಚಿ ಆಗ್ತಿದೆ. ಅದ್ ಸರಿ, ನೀನ್ ಯಾಕೆ ಮನೆಯವ್ರ ಮುಂದೆ ಓವರ್ ಆಕ್ಟಿಂಗ್ ಮಾಡ್ತಿದೆ? ನೀನ್ ಮಾತಾಡೋದ್ ನೋಡಿ ಎಲ್ರು ನಿನ್ನ ಡೌಟ್ ಅಲ್ಲಿ ನೋಡ್ತಿದ್ರು. ಹೌದಾ ಬೇಬಿ? ನಿನ್ನ ನೋಡಿದ್ದ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಟ್ನಾ ಅಂತ. ಸಾರಿ. ನೀನು 100 ದೇಶ ಸುತ್ತ ಬಂದಿರೋ ತರ ಇರ್ಲಿಲ್ಲ. ಒಳ್ಳೆ ಪೊರ್ಕಿ ತರ ಡೈಲಾಗ್ ಹೊಡಿತಿದ್ದೆ. ನಿನ್ ಆಕ್ಟಿಂಗ್ ನೋಡಿ ನನಗೆ ಡೌಟ್ ಬಂತು, ನೀನ್ ರಿಚ್ ಹೌದೋ ಅಲ್ವೋ ಅಂತ. ಊರೆಲ್ಲ ಡೌಟ್ ಪಟ್ರೆ ಓಕೆ ಬೇಬಿ, ಆದ್ರೆ ನೀನ್ ನನ್ ಮೇಲೆ ಡೌಟ್ ಪಡಬಾರ್ದಲ್ವಾ? ನಾವು ಕುಬೇರನ್ ವಂಶದವರು. ಸಾಕ್ಷಾತ್ ಲಕ್ಷ್ಮಿ ಗಂಡ ಶ್ರೀನಿವಾಸನ್ಗೆ ಬಡ್ಡಿಗೆ ಸಾಲ ಕೊಟ್ಬಿಟ್ಟಿದೀವಿ. ಮಾತಲ್ಲಿ ದುಡ್ಡಿನ ಹೊಳೆನೆ ಹರಿಸ್ತೀಯ. ಇದೆಲ್ಲ ಒಂದ್ ಟೈಮು ಬೇಬಿ, ಆದ್ರೆ ನೋಡ್ತಾ ಇರು, ಮುಂದೆ ಒಂದಿನ ನಾವು ಆ ದುಡ್ಡಿನ ಹೊಳೆಯಲ್ಲಿ ಸ್ವಿಮ್ಮಿಂಗ್ ಮಾಡೋಣ. ಅದು ಒಂದು ಬಾಕಿ. ನಿನಗೆ ನಾನ್ ಬಂದಿದ್ದು ಇಷ್ಟ ಆಗಿಲ್ವಾ ಬೇಬಿ? ಹೇಳ್ದೆ ಕೇಳ್ದೆ ಬಂದ್ರೆ ಯಾರಿಗ ಇಷ್ಟ ಆಗುತ್ತೆ? 10 ದಿನ ಆದ್ಮೇಲೆ ನಾನೇ ಊರಿಗೆ ಬರ್ತಿದ್ದೆ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅದು ಇಲ್ಲ ಇದು ಇಲ್ಲ. ನನ್ ಕೇಳ್ದೇನೆ ನಿನ್ ಡಿಸಿಷನ್ ತಗೋಬಾರ್ದಿತ್ತು. ಸ್ಟುಪಿಡ್. ತಗಳಪ್ಪ, ಇವಳು ಮಾತ್ರ ನನ್ನ ಕೇಳಿದ ಡಿಸಿಷನ್ಗಳು ತಗೊಂಬೋದಂತೆ, ನಾನ್ ಮಾತ್ರ ಇವಳು ಪರ್ಮಿಷನ್ಗೆ ಕಾಯ್ಬೇಕಂತೆ. ಇದು ಒಳ್ಳೆ ಕಥೆ ಆಯ್ತು. ಆದ್ರೂ ನನ್ ಬೇಬಿ ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ. ಸತ್ಯ ಮತ್ತೆ ಕಾರ್ತಿಕ್ನ ಜೊತೆಯಾಗಿ ನೋಡಿ ನನ್ ಗಾಬರಿ ಬಿದ್ಬಿಟ್ಟೆ. ಸೀತಾ ಅವರೇ, ಪ್ರತಿ ಸಾರಿ ಹಬ್ಬಕ್ಕೆ ನಾವು ನಿಮ್ಮನೆಗೆ ಬಂದು ಕರಿಬೇಕು ಅನ್ಕೊಳ್ತೀವಿ, ಆದರೆ ಆಗೋದೇ ಇಲ್ಲ. ಆದರೂ ನೀವೇನು ಬೇಜಾರು ಮಾಡ್ಕೊಳ್ದೆ ಸತ್ಯ ಮತ್ತೆ ಅಳೇಂದ್ರನ ಹಬ್ಬಕ್ಕೆ ಕಳಿಸ್ಕೊಟ್ಟಿದ್ದೀರಾ. ನಿಮ್ದು ದೊಡ್ಡ ಮನಸ್ಸು. ಅವರಿಬ್ರು ಹಬ್ಬಕ್ಕೆ ಬಂದಿದ್ದು ನಮ್ಗೆಷ್ಟು ಖುಷಿಯಾಗಿದೆ ಗೊತ್ತಾ? ಅಯ್ಯೋ, ಅದಕ್ಕೆಲ್ಲ ಯಾಕೆ ಇಷ್ಟೊಂದು ದೊಡ್ಡ ಮಾತಾಡ್ತಿದ್ದೀರಾ? ಸೊಸೆನ ತವ್ರ ಮನೆಗೆ ಹಬ್ಬಕ್ಕೆ ಕಳಿಸೋದು ನಮ್ಮ ಧರ್ಮ ಅಲ್ವಾ? ಇದರಲ್ಲಿ ಯಾವ ದೊಡ್ಡತನ ಇದೆ? ಹಾಗೆ ನೋಡಿದ್ರೆ ಕಳೆದ ಸಾರಿ ಗೌರಿ ಹಬ್ಬಕ್ಕೆ ಕಳಿಸ್ಬೇಕಾಗಿತ್ತು, ನಮಗೆ ಕಳ್ಸಕ್ಕೆ ಆಗಲಿಲ್ಲ. ನಮ್ಮನೇಲೂ ಗೌರಿ ಗಣೇಶನ್ನ ಕೂಡ್ಸೋದ್ರಿಂದ ನಿಮ್ಮ ಮನೆಗೆ ಕಳ್ಸಕ್ಕಾಗಲಿಲ್ಲ ಅವಳನ್ನ. ಇನ್ನು ನವರಾತ್ರಿಯಲ್ಲಿ ನಾವು ಮಾಡೋದು ಒಂದೇ ದಿನ ಹಬ್ಬ. ಅದಾದ್ಮೇಲೆ ಅವಳು ನಿಮ್ಮನೇಲಿ ಹಬ್ಬ ಮಾಡ್ತಾಳೆ ಅಂದ್ರೆ ನಮ್ಗೆ ಯಾವ ತಕರಾರು ಇಲ್ಲಪ್ಪ. ಅದಕ್ಕೆ ಈ ಸಲ ಕಳಿಸ್ಕೊಟ್ಟಿದ್ದೀನಿ. ಗೌರಿ ಹಬ್ಬಕ್ಕೆ ಕಳಿಸಿಲ್ಲ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ?
ಹಲೋ ಜಾನ್ಕಮ್ನವ್ರೆ, ಕೇಳಿಸ್ತಿದ್ಯಾ? ಹಾ ಇದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಮಗಳು ಅಳಿಯನ್ ಜೊತೆ ದಸರಾ ಹಬ್ಬನ ಚೆನ್ನಾಗಿ ಮಾಡಿ ಆಮೇಲೆ ವಾಪಸ್ ಕಳಿಸ್ಕೊಡಿ, ಅಷ್ಟು ಸಾಕು. ಹಬ್ಬದ ಕೊನೆ ದಿನ ನೀವು ಮತ್ತೆ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಗೆ ಬರಬೇಕು. ಬರೋದಕ್ಕೆ ನಮಗೂ ಇಷ್ಟ. ಆದರೆ ಏನು ಮಾಡೋದು, ನಮ್ಮ ಯಜಮಾನರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾವು ಬರ್ತಿದ್ವಿ. ನೀವೇನು ತಪ್ಪು ತಿಳ್ಕೊಬೇಡಿ. ಸರಿ ಆಯಿತು. ಬೀಗ್ರು ಹೇಳಿದ ಅರ್ಥ ಏನೋ, ಅವರು ಸತ್ಯನ ಗೌರಿ ಹಬ್ಬಕ್ಕೆ ಕಳಿಸಿಲ್ಲ ಅಂದರು. ಆದರೆ ಸತ್ಯ ಮತ್ತೆ ಕಾರ್ತಿಕ್ ಬಂದು ಹೋಗಿದ್ದಾರೆ. ಸತ್ಯ ಅತ್ತೆನೇ ಕಳಿಸಿದ್ರು ಅಂತ ಬೇರೆ ಅಂದ್ಲು. ಅಂದರೆ ಸತ್ಯ ಅವ್ರ ಅತ್ತೆಗೆ ಗೊತ್ತಿಲ್ದಂಗೆ ಇಲ್ಲಿಗೆ ಬಂದು ಹೋಗಿದ್ದ. ಅಂದರೆ ಸತ್ಯ ಅಲ್ಲಿ ನಾವು ಅಂದ್ಕೊಂಡು ಹಾಗಿಲ್ವಾ? ಆಮೇಲೆ ತಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಂದ್ ವೇಳೆ ನಾನು ಈ ಸತ್ಯನ ಹೇಳ್ಬಿಟ್ರೆ ಜೈಲಿಗಿಂತ ದೊಡ್ಡ ನರ್ಕನ ಸತ್ಯನೇ ತೋರಿಸ್ತಾಳೆ. ಇವೆಲ್ಲ ಬೇಕಾ ನಿಮ್ಗೆ? ಬಾಲ ನೋಡು, ನೀನ್ ಹಾಗೆಲ್ಲ ಮಾಡ್ಬೇಡ. ವಿಷಯ ಎಲ್ಲೂ ಲೀಕ್ ಆಗ್ಬಾರ್ದು ಬಾಲ. ಗುಡ್. ಈಗ ನೀವು ನನ್ನ ಟ್ರ್ಯಾಕ್ಗೆ ಬಂದ್ರಿ. ನನ್ನ ಅಕೌಂಟ್ ಡೀಟೇಲ್ಸ್ ನಿಮ್ಮ ಹತ್ರನೇ ಇದೆ. ಚಾಪ್ಟರ್ ಕ್ಲೋಸ್ ಮಾಡ್ತಿರೋ ಅಥವಾ ಹಳೆ ಅಕೌಂಟ್ ಮೇಂಟೈನ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಾಯ್ ಮೇಡಮ್, ಶುಭ ದಿನ. ಹಲೋ ನಾರಾಯಣ ಸ್ವಾಮಿ ಅವರೇ, ನಾನೀಗೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ, ಅದಕ್ಕೆ 20 ಲಕ್ಷ ಟ್ರಾನ್ಸ್ಫರ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.